ನಂತರ ಜಾಥಾ ನಾಟಕಲ್ ಮಾರ್ಗವಾಗಿ ಉರುಮಣೆಗೆ ಸಾಗಿ ಬಂತು. ಅಲ್ಲಿ ಅಸಹ್ಯದ ಇಂಜಿತ್ತಿ ಕೊಯ್ತಂಗಳ್ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದರು. ನಂತರ ಈದ್ ಜಾಥಾ ಉಳ್ಳಾಲದವರೆಗೆ ಸಾಗಿ ಬಂತು. ದರ್ಗಾ ಸಮಿತಿ ಅಧ್ಯಕ್ಷರಾದ ಅಬೂಬಕರ್, ಮೊಹಮ್ಮದ್ ಇಸ್ಮಾಯಿಲ್, ಸಿದ್ದೀಕ್ ಸಕಾಫಿ ಮುಂತಾದವರು ಈ ವೇಳೆ ಹಾಜರಿದ್ದರು. ನೀರುಮಾರ್ಗ ಮತ್ತು ಬೊಂಡಂತಿಲ ಬಿಲ್ಲವ ಸಮಾಜದ ಆಶ್ರಯದಲ್ಲಿ ಗ್ರಾಮೀಣ ಕ್ರೀಡೋತ್ಸವ ರವಿವಾರ ನೀರುಮಾರ್ಗದಲ್ಲಿ ನಡೆಯಿತು. ಮರೆಯಾಗುತ್ತಿರುವ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಅಲ್ಲಲ್ಲಿ ಗ್ರಾಮೀಣ ಕ್ರೀಡಾಕೂಟ, ಕೆಸರಿನ ಪರ್ಬ, ಗ್ರಾಮದ ಗೌಜಿ ಮುಂತಾದ ಕ್ರೀಡೋತ್ಸವಗಳನ್ನು ಹಮ್ಮಿಕೊಳ್ಳುತ್ತಿದೆ. ನೀರುಮಾರ್ಗ ಹಾಗೂ ಬೊಂಡಂತಿಲ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಮತ್ತು ಮಹಿಳಾ ಸಂಘ ಜೊತೆಗೂಡಿ ಏಷ್ಯನ್ ಗೇಮ್ಸ್ 2010ರ ಸ್ವರ್ಣ ಪದಕ ವಿಜೇತೆ ತುಳುನಾಡ ಕುವರಿ ಮಮತಾ ಪೂಜಾರಿ ಅವರ ಅಭಿನಂದನಾ ಕಾರ್ಯಕ್ರಮದ ಕ್ರೀಡೋತ್ಸವದಲ್ಲಿ ಪುರುಷರಿಗಾಗಿ ವಾಲಿಬಾಲ್, ಮಹಿಳೆಯರಿಗಾಗಿ ಥ್ರೋಬಾಲ್ ನಂತರ ನಡೆದ ನಮ್ಮೂರ ಜಾಣರು ಎಲ್ಲರ ಗಮನ ಸೆಳೆಯಿತು. ಅಂತಿಮ ಕರಣ ದ್ವಿತೀಯ ಸೆಮಿಫೈನಲ್ ಅಂತಿಮ ಕರಣ ರವಾನಿಸಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಳಿಯ ಗೆರೆಯನ್ನು ದಾಟದೆ ಎದುರಾಳಿಯನ್ನು ಹಿಡಿದು ಕೊಡಪಾನದಲ್ಲಿ ತಲೆಗೆ ನೀರು ಹಾಕುವ ಕ್ರೀಡೆಯ ಬಗ್ಗೆ ಕ್ರೀಡಾರ್ಥಿಗಳು ತಮ್ಮ ಸಂತಸ ಹಂಚಿಕೊಂಡರು. ಬಹಳ ಖುಷಿ ಆಯಿತು ನಮಗೆ. ಅಂದರೆ ನಮಗೆ ನಿನ್ನೆ ಅಷ್ಟು ಗೊತ್ತಾಯಿತು. ನಾವು ಪಾರ್ಟಿಸಿಪೇಟ್ ಮಾಡಿದ್ದೇವೆ ಎಲ್ಲದರಲ್ಲಿ ಸಹ. 2ರಲ್ಲಿ ನಮಗೆ ಪ್ರೈಸ್ ಸಿಕ್ಕಿತ್ತು. ಸಂಜೆಯವರೆಗೆ ಹೇಗೆ ಹೋಯ್ತು ಅಂತ ಸಹ ಗೊತ್ತಾಗಲಿಲ್ಲ ನಮಗೆ. ಬಹಳ ಖುಷಿ ಆಯಿತು ನಮಗೆ ಇವತ್ತು ಇಲ್ಲಿಗೆ ಬಂದು. ಈಗ ಸಹ ಆಟ ನಡೀತಾ ಉಂಟು. ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಇಂತಹ ಪ್ರೋಗ್ರಾಮ್ ಹೀಗೇನೆ ಆಗ್ತಾ ಇದ್ರೆ ನಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಳ್ಳೇದಾಗ್ತದೆ. ನಮ್ದು ಪ್ರತಿಭೆ ಎಲ್ಲ ಹೊರ ಬರ್ತದೆ. ಹೀಗೆ ಥ್ರೋಬಾಲ್ ನಡಿ ಫೈನಲ್ಗೆ ಬಂದು ಅಲ್ಲಿ ಸೆಕೆಂಡ್ ಬಂದಿದ್ದೇವೆ. ಮತ್ತೆ ಇದು ನಮ್ಮ ಊರಿನ ಜಾನರು, ಇದು ತುಂಬಾ ಮೋಜಿನ ಆಟವಾದ್ದರಿಂದ ನಮಗೆ ಬಹಳ ಸಂತೋಷ ಆಗ್ತದೆ. ಈಗ ನಡೀತಾ ಇದೆ, ಹಾಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಈಗ ನನ್ನ ಶಾಲೆಯಲ್ಲಿ ಇಂದು ನಮಗೆ ವಿವಿಧ ಸ್ಪರ್ಧೆಗಳು ನಡೆದಿವೆ. ಇಲ್ಲಿ ಅನೇಕ ಸ್ಪರ್ಧೆಗಳು ನಡೆದಿದ್ದು ನಮಗೆ ತುಂಬಾ ಸಂತೋಷವಾಗಿದ್ದೇವೆ. ನಾವಿಲ್ಲಿ ಅನೇಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೇವೆ. ಈಗ ಕೂಡ ಸ್ಪರ್ಧೆ ನಡೆಯುತ್ತಿದೆ. ಆ ಬಳಿಕ ನಡೆದ ವಾಲಿಬಾಲ್ ಫೈನಲ್ ರೋಮಾಂಚನಕಾರಿಯಾಗಿ ನಡೆಯಿತು. ವಿಜಯ ಕರ್ನಾಟಕ ಪತ್ರಿಕೆಯ ವಿಜು ಕೋಟ್ಯನ್ ಪಡು ಕ್ರೀಡೆಗಳನ್ನು ನಡೆಸಿಕೊಟ್ಟರು. ಕ್ರೀಡೋತ್ಸವದ ಬಗ್ಗೆ ಸಮಿತಿಯ ಅಧ್ಯಕ್ಷರಾದ ಉಮಾನಾಥ ಸುವರ್ಣ ಹೀಗೆಂದರು. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಮತ್ತು ಮಹಿಳಾ ಸಂಘ ಈ ನಮ್ಮ ಉದ್ದೇಶ ಏನಂದರೆ, ನಮ್ಮ ಒಂದು ಹಳ್ಳಿಯಿಂದ ಬಂದಂಥ ಒಂದು ಪ್ರತಿಭೆ. ಯಾಕಂದರೆ ಮಮತಾ ಪೂಜಾರಿಯವರು ಒಂದು ಹಳ್ಳಿಯಿಂದ ಬಂದು ಅವರ ಒಂದು ಪ್ರೋತ್ಸಾಹ ಏನಂದರೆ, ಅವರ ತಂದೆ ತಾಯಿ ಮತ್ತು ಅಣ್ಣನ ಒಂದು ಪ್ರಯತ್ನದಿಂದ ಅವರು ಇವತ್ತು ಏಷ್ಯನ್ ಗೇಮ್ಸಲ್ಲಿ ಬಹಳ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ಕರೆದು ಅವರ ಒಂದು ಹೆಸರಲ್ಲಿ ನಾವು ಈ ಒಂದು ಅವರ ಹೆಸರಲ್ಲಿ ಒಂದು ಕ್ರೀಡೋತ್ಸವ ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಸೇರಿ ಈ ಒಂದು ಕ್ರೀಡೋತ್ಸವ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನಂದರೆ, ಪ್ರತಿಯೊಬ್ಬರು ನಾವು ಹಳ್ಳಿಯಿಂದ ಬಂದವರಾದ್ದರಿಂದ ಈ ನೀರು ಮಾರ್ಗ ಮತ್ತು ಬೊಂಡಂತಿಲ ಎಲ್ಲರೂ ಹಳ್ಳಿಯ ಒಂದು ಪ್ರದೇಶವಾಗಿ ಇರುವುದರಿಂದ ಇಲ್ಲಿ ನಾವು ಒಂದು ಅವರ ಹೆಸರಲ್ಲಿ ಈ ಒಂದು ಪ್ರತಿಭೆಯನ್ನು ಮಾಡಿದ್ದೇವೆ. ಇದರಲ್ಲಿ ತುಂಬ ನಮ್ಮ ವಾಲಿಬಾಲ್ ಆಗಲಿ ಅಥವಾ ಪ್ರತಿಯೊಂದು ಇದರಲ್ಲಿ ತುಂಬ ನಮ್ಮ ಹಳ್ಳಿ ಹುಡುಗಿಯರು ಮತ್ತು ಹಿರಿಯರು ಪ್ರತಿಯೊಬ್ಬರು ಕೂಡ ಭಾಗವಹಿಸಿದ್ದಾರೆ. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ನೀರುಮಾರ್ಗದ ಪ್ರೇಮಚಂದ್ರ ಭಟ್, ಬಿಎಲ್ ಪದ್ಮನಾಭ, ರಮೇಶ್ ಆಚಾರ್ಯ, ಜನಾರ್ದನ ಬಿ ಮೂಡ್ರಬೈಲ್ ಮುಂತಾದವರು ವಿಜೇತರಿಗೆ ಬಹುಮಾನಗಳನ್ನು ಹಂಚಿದರು.